ಹಾಯ್ ಹಲೋ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಇಟ್ಸ್ ಮೋಟೋಲಾಗ್. ಓಹ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಏನು ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಕ್ಯಾಮ್ರಾದಿಂದಗಡೆ ನಾವು ಹಂಗೆ ಮಾತಾಡ್ಬೋದು ಹಿಂಗೆ ಮಾತಾಡ್ಬೋದು ಅಂತ ಅನ್ಕೊಂಡಿರ್ತೀವಿ. ಬಟ್ ಕ್ಯಾಮ್ರಾ ಆನ್ ಮಾಡಿದೀವಿ ಅಂತಂದು ಏನಾದರೂ ಗೊತ್ತಾಯ್ತು ಅಂತಂದ್ರೆ ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡಿರ್ತೀರ, ಅವ್ರ ವಿಡಿಯೋ ಯಾವ ರೀತಿ ಮಾಡ್ತಾರೆ ಏನು ಅಂತಾನು ನೋಡಿರ್ತೀರಿ. ಸೊ ನಿಮಗೆ ಏನಾದರೂ ಐಡಿಯಾಸ್ ಏನಾದರೂ ಇತ್ತು ಅಂತಂದರೆ, ಅಥವಾ ನಾನು ಇದೇ ಕಂಟೆಂಟ್ ಮಾಡಬೇಕು ಅಥವಾ ಇದೇ ಕಂಟೆಂಟ್ ಮೇಲೆ ಹೋಗ್ಬೇಕು ಅನ್ನೋದು ಏನಾದರೂ ಇತ್ತು ಅಂತಂದರೆ ಹೇಳ್ರಿ. ನನ್ನ ಪ್ರಕಾರ ನಾನು ಮೊಟಲಾಗಿ ಮಾಡಬೇಕು. ಮತ್ತು ಹಳೆ ದೇವಸ್ಥಾನಗಳಾಗಿರ್ಬೋದು, ಒಂದು ಹಳೆ ಪ್ಲೇಸ್ ಯಾವುದೇ ಆಗಿರ್ಬೋದು, ಓಲ್ಡ್ ಪ್ಲೇಸಸ್ ಅವನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು, ಸರೌಂಡಿಂಗ್ ಇರೋವು. ಈ ರೀತಿ ನನ್ನ ಮೈಂಡಲ್ಲಿರೋದು. ಸೊ ಏನಾದರೂ ಓಕೆ ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಇದ್ಯಾವ್ದು ಹೊಸ ಪ್ರತಿಭೆ ಮಾಡ್ಬೇಕು, ಮೊಟಲಾಗಿ ಮಾಡ್ಬೇಕು ಅಂತ ಒಂದು ಭಾಳ ವರ್ಷದ ನನ್ನ ಕನಸು. ಕ್ಯಾಮ್ರಾ ತಗೊಂಡು ಹಿಡ್ಕೊಂಡು ಹತ್ತತ್ರ 1 ವರ್ಷ ಆಯ್ತು. ಇವಾಗ ಮೊಟಲಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ಯಾಕೋ ಮಾಡೋಕಂತ ಭಾಳ ದಿನದಿಂದ ಅನಿಸ್ತಾ ಇತ್ತೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಪೋರ್ಟ್ ನನಗೆ ಬೇಕೇ ಬೇಕು. ಯಾಕಂತಂದರೆ ಈಗ ಬೇರೆ ರಾಜ್ಯದಿಂದ ಬಂದು ಬೇರೆ ವಿಡಿಯೋಸ್ಗಳು ಅಂದರೆ ಅವರು ಯಾವ ರೀತಿ ಇರ್ತಾರ ಅಂತಂದರೆ ಏನು ಗೊತ್ತೇ ಇರಲ್ಲ. ಆ ರೀತಿ ನಮಗೂ ಏನು ಗೊತ್ತಿಲ್ಲ. ಬಟ್ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಲೋಕಲ್ ಇರೋ ಹುಡುಗರನ್ನ ಸಪೋರ್ಟ್ ಮಾಡಿದ್ರೆ ಅವರು ಬೆಳೀತಾರೆ. ಯಾರಾದರೂ ಅಕಸ್ಮಾತ್ ಏನಾದರೂ ಇದು ಮಾಡಿದ್ರೆ ಹೇಳ್ತಾರೆ. ನಾನು ಬಿಫೋರ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಷ್ಟೋ ಜನಕ್ಕೆ ಹೇಳಿ ವಿಡಿಯೋಸು ಅಂದರೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು. ಅವರು ಬ್ರದರ್ ಹಂಗೆ ಮಾಡಬೇಕು, ಯೂಟ್ಯೂಬ್ ಹಿಂಗೆ ಮಾಡ್ಬೇಕು ಅಂತ ಹೇಳ್ದೆ. ನನಗೆ ಗೊತ್ತಿರೋದೇನು ಸಜೆಷನ್ನ ನಾನು ಹೇಳ್ತಾ ಇದ್ದೆ. ಬಟ್ ನನಗಿಂತನೂ ಚೆನ್ನಾಗಿ ಯೂಟ್ಯೂಬ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಸ್ವಲ್ಪ ದಿನ ಆಯಿತು ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಆಗಿರ್ಬೋದು. ಸೊ ನಮಗೂ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದೇನು ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ರೀಸನ್ ಏನಂದರೆ ಟಿಪಿಕಲ್ ಕನ್ನಡಿಗ ಅವರು. ಯಾಕಂದ್ರೆ ನಾವು ಇತ್ತೀಚೆಗೆ ಮೋಸ್ಟ್ಲಿ ಎಲ್ರಿಗೂ ಗೊತ್ತಾಗಿರ್ಬೋದು ಅನ್ಸುತ್ತೆ, ಒಂದು 2 ಇಯರ್ಸ್ ಆಯ್ತು ಅನ್ಸುತ್ತೆ. ಟಿಪಿಕಲ್ ಕನ್ನಡಿಗರು ಭಾಳ ಅಂದ್ರೆ ಭಾಳ ಫೇಮಸ್ ಆಗಿ. ಬಟ್ ಅದಕ್ಕಿಂತ ಬಿಫೋರ್ ನಾನು ಅವರು ಸ್ಟಾರ್ಟಿಂಗ್ ಇದನ್ನು ಮಾಡ್ತಾಯಿದ್ರು. ಮೈಸೂರಲ್ಲಿ ಮೋಟೋ ಸೋಲ್ ಅಂತಂದು ಏನೋ ಇದೆ. ಬಟ್ ಅವ್ರ ಫ್ರೆಂಡ್ದು ಹೆಲ್ಮೆಟು ಮತ್ತು ಅಸೆಸರೀಸ್, ಅವ್ರ ಬೈಕ್ ಅಸೆಸರೀಸ್ ಏನಿರುತ್ತಲ್ಲ ಅದೆಲ್ಲದು ಸಿಗುತ್ತೆ. ಅವರೊಂದು ವಿಡಿಯೋದಲ್ಲಿ ಹೇಳಿದ್ರು, ನಿಮಗೇನಾದರೂ ಮೋಟೋಲಾಗ್ ಏನಾರು ಸೆಟಪ್ ಬೇಕು ಅಥವಾ ಮೋಟೋ ಚಿನ್ ಮೌಂಟ್ ಬೇಕು, ಆ ರೀತಿ ಏನಾದ್ರು ಬೇಕು ಅಂತಂದರೆ ಫ್ರೆಂಡ್ಸ್ ಇದು ಸೊ ಪರ್ಚೇಸ್ ಮಾಡ್ಬೋದು ಅಂತಂದು ಹೇಳಿದ್ರು. ಸೊ ನಾನು ಬಿಫೋರ್ ಒಂದು 2.5 ಇಯರ್ಸ್ ಬ್ಯಾಕ್ ಮೈಸೂರಲ್ಲಿದ್ದೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲ ಟಿಪಿಕಲ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದಿದ್ದೆ. ಮತ್ತು ಒಳ್ಳೆ ಅರ್ಥ ಆಯ್ತು ಅನ್ಸುತ್ತೆ. ಮಾಡು ಮೀನ್ಸ್ ಮೋಡ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ತಪ್ಪು ತಿಳ್ಕೊಬೇಡಿ. ಸೈಡಲ್ಲಿ ಹಿಂಗೆ ನಾವು ಮಾತಾಡೋದು. ಸ್ವಲ್ಪ ಮಲೆನಾಡು ಪ್ರದೇಶ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 3200 ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ಏನಾಯ್ತು ಅಂತಂದ್ರೆ, ಬಿಫೋರ್ ನಾನು ಹಳೆ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಹಳೆ ವಿಡಿಯೋಸ್ ಮಾಡ್ತಿರ್ಬೇಕಾದ್ರೆ ನನ್ನ ಬೇರೆ ಸಾಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಸ್ವಲ್ಪ ಲೈಟಾಗಿ ಬೇರೆ ಕಂಟೆಂಟರ್ಸ್ ಅವ್ರದ್ದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಯೂಸ್ ಮಾಡ್ಕೊಂಡು. ಸೊ ಅದಕ್ಕೋಸ್ಕರ ಏನಾಗ್ಬಿಡ್ತು, ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಲಿಲ್ಲ. ವಾಚ್ ಟೈಮ್ ಅವರ್ಸ್ ಎಲ್ಲ ಇದಾಗಿತ್ತು. ಬಟ್ ಇವಾಗ ಪ್ರೆಸೆಂಟ್ ಹೆಂಗಾಗಿದೆ ಅಂತಂದರೆ, ವಾಚ್ ಟೈಮ್ ಅವರ್ಸ್ ಕೂಡ ಇದಾಗ್ತಿಲ್ಲ. ಕಂಟೆಂಟ್ ಯೂಸ್ಡ್ ಅಂತ ಬಂದೈತಿ. ಸೊ ಅದನ್ನ ವಿಡಿಯೋಸ್ ಏನು ಹಳೇದು ವಿಡಿಯೋಸ್ ಏನಾದ್ರು ಡಿಲೀಟ್ ಮಾಡಬೇಕಾ ಅಥವಾ ಹಿಡ್ಕೊಂಡ್ರು ಏನಾರು ಪ್ರಾಬ್ಲಮ್ ಆಗುತ್ತಾ ಏನು ಅಂತಂದು ಯಾರಿಗಾದ್ರೂ ಸೀನಿಯರ್ಸ್ ಯೂಟ್ಯೂಬರ್ಸ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಜೆಸ್ಟ್ ಮಾಡಿ. ಯಾಕಂತಂದರೆ ನಾನು ಒಂದು ವಿಡಿಯೋನಾದ್ರೂ ಅದು ಹಂಗೆ ಹಿಡ್ಕೊತೀನಿ, ಇಲ್ಲ ಅಂತಂದರೆ ಡಿಲೀಟ್ ಆದರೂ ಮಾಡ್ತೀನಿ. ಯಾಕಂದ್ರೆ ಮಿಸ್ ಆಗಿ ಅಕಸ್ಮಾತ್ ನಾನು ಡಿಲೀಟ್ ಮಾಡಲಿಲ್ಲ ಅಂತಂದರೆ ಮತ್ತು ನಾನು ಪ್ರೆಸೆಂಟ್ ನಾನು ಮೋಟೋಲಾಗ್ ಏನು ಮಾಡ್ತಿರೋ ವೀಡಿಯೋಸ್ಗಳು ಏನಾದರೂ ಹಾಕಿದೆ ಅಂತಂದರೆ ಆಲ್ಮೋಸ್ಟ್ ಆಲ್ ನನ್ನ ಚಾನಲಲ್ಲಿ ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತೆ. ಕಂಟೆಂಟ್ ಯೂಸ್ ಮಾಡಿದ್ದೀನಿ ಈಗ ಮತ್ತೆ ಆಗಿದೆ ಅಂತಂದ್ರೆ ಮತ್ತೆ ಹಳೆ ವಿಡಿಯೋಸ್ ಕಂಟೆಂಟ್ ಯೂಸ್ ಮಾಡಿದ್ದೀನಿ ಅಂತಂದು
ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಕಷ್ಟಪಟ್ಟು ಮಾಡಿರೋ ಚಾನಲ್ ಅದು. ಅಷ್ಟು 3200 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದಾರೆ ಅಂತ ಅಂದ್ರೆ ಅದು ಭಾಳ ಅಂದ್ರೆ ಭಾಳ ಇದು ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಸೊ ಯಾರಾದರೂ ಹೇಳಿ ಏನು ಮಾಡ್ಬೋದು ಅಂತ ಒಂದು ಗೊತ್ತಿಲ್ಲ. ಏನು ನಿಮ್ಮ ಒಪಿನಿಯನ್ ಏನೇ ಇದ್ರೂ